ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹೆಣ್ಣು ಮಕ್ಕಳ ಮನಸ್ಥಿತಿ ಹೆಂಗಿದೆ, ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲೇ ಸಿದ್ದರಾಮಯ್ಯನವರು ಯಾವುದನ್ನ ಕೂಡ ರೂಲ್ಸ್ ರೆಗ್ಯುಲೇಷನ್ ಹೇಳಲಿಲ್ಲ. 2,000 ಖಾತೆ ಕೊಟ್ಟರು. DK ಶಿವಕುಮಾರ್ ಅವರು ಹೊಸದಾಗಿ ನಿಯಮ ತರ್ತಿದ್ದಾರೆ, ಬರುತ್ತಾ ಇಲ್ವಾ ಅನ್ನುವಂಥ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ಹೆಣ್ಮಕ್ಕಳಲ್ಲಿ. ಗ್ಯಾರಂಟಿ ಮರು ಅರ್ಜಿಗೆ ದಾವಣಗೆರೆ ಹೆಣ್ಮಕ್ಕಳು ಅಸಮಾಧಾನ ಹೊರಹಾಕಿದ್ದಾರಂತೆ. ಈಗಾಗಲೇ ಸರಿಯಾಗಿ ಹಣ ನೀಡದೆ ಸರ್ಕಾರದಿಂದ ನಿರ್ಲಕ್ಷ್ಯ ತೋರಲಾಗ್ತಾ ಇದೆ. 2-3 ತಿಂಗಳಿನಿಂದ ನಮಗೆ ದುಡ್ಡೇ ಕೊಟ್ಟಿಲ್ವಲ್ಲ ಅಂತ ಮಹಿಳೆಯರು ಕೇಳ್ತಿದ್ದಾರೆ. ಹೊಸ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಈಗ ತುಂಬಾ ಕಷ್ಟ ಆಗುತ್ತೆ ನಮಗೆ ಅಂತ ಗೃಹಲಕ್ಷ್ಮಿಯರು ಹೇಳ್ತಾ ಇರೋದು. ಮತ್ತೆ ಸೈಬರ್ ಸೆಂಟರ್ಗಳ ಬಳಿ ನಿಲ್ಲೋದಕ್ಕೆ ನಮಗೆ ಆಗಲ್ಲ, ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು, ಕಷ್ಟ ಆಗುತ್ತೆ ಅಂತ. ಹೊಸ ಮುಖ್ಯಮಂತ್ರಿ DK ಶಿವಕುಮಾರ್ ಸರಿಯಾಗಿ ಕೆಲಸ ಮಾಡಲಿ, ಬಡವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವ ಕೆಲಸ ಮಾಡಬಾರ್ದು ಅಂತ ಗೃಹಲಕ್ಷ್ಮಿಯರು ಕೇಳ್ತಿದ್ದಾರೆ. ದಾವಣಗೆರೆಯಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಅಸಮಾಧಾನ ಇದು. ಇದು ಹಾಕಿದ್ರೆ ಚೆನ್ನಾಗಿ ಹಾಕಿದ್ದು 2,000 ಹೆಂಗೆ ಮತ್ತು ಹೊಸ್ದಾಗಿ ಹಾಕ್ಬೇಕಂದ್ರೆ ಮತ್ತೆ ಜನರಿಗೆ ಭಾಳ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತೈತಿ. ಈಗ ಏನಂದ್ರೂ ಈಗ ಮತ್ತೆ ಅಪ್ಲಿಕೇಶನ್ ಹಾಕು, ಅದು ಹಾಕು, ಇದು ಹಾಕು, ಮತ್ತೆ ಇದು ಮಾಡ್ಬೇಕು ಅದನ್ನು. ಇದೇ ಹಾಕಾಗ ಹೆಂಗೆ ಹಾಕ್ಯಂತ ಕಂಟಿನ್ಯೂ ಮಾಡ್ಕೊಂತ ಇದ್ರು ಹೆಂಗೆ ಚೆನ್ನಾಗಿ ಹಾಕಿದ್ದು ಸಹ. ಈಗ ಎಷ್ಟೋ ಸಲ ಈಗ ಇದೇ ದುಡ್ಡಿಂದ ಸ್ವಲ್ಪ ಜೀವನ ನಡೀತಾ ಹೆಂಗೆ ನಡೀತಿ ಸಹ ಜೀವನ ತಗ ಕಷ್ಟಕ್ಕೆ ಏನಾರು ಇಲ್ದಾಗ ಏನಾರು ಬ್ಯಾಳಿ ಬೆಲ್ಲ ಅದನ್ನ ತಗೊಂಬರಕ್ಕೆ ಮಾಡೋಕೆ ಎಲ್ಲ ಅನುಕೂಲ ಆಗ್ತಿತ್ತು ಸಹ ಸ್ವಲ್ಪ. ಈಗ ಒಂದು 3 ತಿಂಗಳು ಹಾಕಿಲ್ಲ ಸರ್. ಅದಕ್ಕೆ ಮೊದಲೇ ಹೆಂಗಿತ್ತು ಹಂಗೆ ಇದ್ರೆ ಸರಿ ಒಪ್ಪಿಗೆ ರೀ. ನಮಗೂ ಎಲ್ಲ ಸ್ವಲ್ಪ ಅನುಕೂಲ ಆಗ್ತೈತೆ ರೀ. ಗುಳಿಗೆ ಅದಕ್ಕೆ ಮನೆ ಖರ್ಚಿಗೆ ಯೂಸ್ ಆಕೈತೆ ರೀ. ಮೊದಲೇ ಹೆಂಗಿತ್ತು ಹಾಗೆ ಇದ್ರೆ ಸರಿ ರೀ. ಏನಕ್ಕೆಲ್ಲ ಯೂಸ್ ಮಾಡ್ಕೊಂಡಿರ್ತಾರೆ ಅಮೌಂಟನ್ನು? ನಮಗೂ ಇದಕ್ಕೆ ಗುಳಿಗೆಗೆ ಅದಕ್ಕೆಲ್ಲ ಅಮೌಂಟ್ ಯೂಸ್ ಮಾಡ್ಕೊಂಡು. ಗೃಹಲಕ್ಷ್ಮಿದು ಮತ್ತು ಈಗ ಇನ್ನೂ ಅಪ್ಲಿಕೇಶನ್ ಹಾಕೋದಂದ್ರೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ಅದಕ್ಕೆ ನಿಂತ್ಕೊಳಕ್ಕಾಗಲ್ಲ ನಾವು. ಈಗ ನಮ್ಮ ಮಕ್ಕಳಿಗೆಲ್ಲ ನಾವು ಅದರಲ್ಲಿಂದ ಉಪಯೋಗ ಆಗ್ತೈತಿ ಗೃಹಲಕ್ಷ್ಮಿ ದುಡ್ಡಿಂದ. ಏನೋ ಸಣ್ಣ ಪುಟ್ಟ ಪೆನ್ನಿಗೂ ಪುಸ್ತಕಕ್ಕೂ ಎದಕ್ಕೋ ಆಗುತ್ತೆ. ಅದಕ್ಕಾಗಿ ನಾವು ಗೃಹಲಕ್ಷ್ಮಿ ಈಗ ಬೀಳಬೇಕು 3 ತಿಂಗಳಿಂದ ಬಿದ್ದಿಲ್ಲ ನಮಗೆ. ಈಗ ನಮಗೆ ಸಮಸ್ಯೆ ಭಾಳ ಆಗ್ತೈತಿ. ಮತ್ತಿನ್ನು ನಾವು ಈಗ ಅದಕ್ಕೆ ಹೋಗಿ ಈಗ ಅಪ್ಲಿಕೇಶನ್ ಕೊಡೋದಂದರೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಆಗಲ್ಲ. ಕೂಲಿ ಮಾಡಬೇಕು, ತಿನ್ಬೇಕು ರೀ. ಮತ್ತು ನಾವು ಈಗ ಅಲ್ಲಿ ನಿಂತ್ಕೊಂಡ್ರೆ ಮಕ್ಳಿಗೆ ಓದ್ಸೋಕ್ಕಾಗಲ್ಲ ರೀ ನಮಗೆ. 2,000 ರೂಪಾಯಿ ಬರ್ತೈತೆ ಅಂತ ಅದನ್ನ ಹೆಚ್ಕೊಂಡು ಏನಾರ ಮಾಡಿರ್ತೀವಿ ನಾವು. ಆಸ್ಪತ್ರೆಗೆ ಅಂತ, ಗುಳಿಗೆಗೆ ಅಂತ, ಏನೋ ಮಕ್ಕಳು ಮರಿಗೆ ಅಂತ ಹೇಳಂದು. ಈಗ ಮತ್ತೆ ಅಲ್ಲಿ ಹೋಗಿ ನಿಂತ್ಕೋಬೇಕಂದ್ರೆ ನಮಗೆ ಎಷ್ಟು ಕಷ್ಟ ಆಕೈತಿ. 3-4 ತಿಂಗಳಿಂದ ಬಂದೇ ಇಲ್ಲ. ಈಗ ಅದಕ್ಕೆ ಅದೇ ಮೊದಲು ಏನಿತ್ತು ಹಂಗೆ ಬರಲಿ ಅಂತೀವಿ ನಾವು. ಮತ್ತು ಹೋಗಿ ನಿಂತ್ಕೊಳಕಂದ್ರೆ ಆಗಂಗಿಲ್ಲ. ಈಗ ಅದು ಬೇರೆ ಇದು ಬೇರೆ ಸರ್ಕಾರ ಆದರೂ ಒಂದು ಲೆಕ್ಕ ಹಾಕಿತ್ತು. ಇದು ಅವ್ರದ್ದೇ ಅಲ್ಲ, ಇದು ಅವ್ರದ್ದೇ ಐತಲ್ಲ. ಅವರು ಇದ್ರಲ್ಲ ಅದ್ರಾಗ, ಅವ್ರು ಇದ್ದಿದ್ದಿಲ್ಲ ಏನು ಕೊಡಬೇಕಾದ್ರೆ ಇದ್ರಲ್ಲ. ಅದೇ ಥರ ನಡ್ಸ್ಕೊಂತ ಹೋಗ್ಲಿ ಅವರು, ಅದೇ ಥರನೂ ನಡ್ಸ್ಕೊಂತ ಹೋಗ್ಲಿ. ನಮಗೇನು ಅದೇನು ಬೇರೆ ಬೇಡ. ಮತ್ತು ಹೋಗಿ ಹೊಸ್ದಾಗಿ ಹಾಕ್ಬೇಕಂದ್ರೆ ಆಗಂಗಿಲ್ಲ. ಅದನ್ನೇ ಕೇಳ್ಕೊತೀವಿ ನೋಡ್ರಿ ಸರ್ ನಾವು. ಕಷ್ಟ ಆಕೈತೆ ಸರ್. ಹೋಗಿ ಎಲ್ಲಂತ ಹೋಗೋಣ ನಾವು, ಹುಡಿಕ್ಯಂತ. ಮತ್ತು ಅಲ್ಲಿ ಸರ್ವರ್ ಇಲ್ಲ, ಅದು ಇಲ್ಲ. ಕೆಲಸ ಬಿಟ್ಟು ಹೋಗ್ಬೇಕಲ್ಲ ನಾವು, ಕೆಲಸ ಬಿಟ್ಬಿಟ್ಟು ಹೋಗ್ಬೇಕಂತ. ಅದಕ್ಕೆ ನಮಗೆ ಮೊದಲು ಹೆಂಗಿತ್ತು ಹಂಗೆ ಮಾಡಿಕೊಡ್ಲಿ ಸರ್. ಭಾಳ ಸಮಸ್ಯೆ ಆಗುತ್ತೆ ಸರ್. ಮತ್ತೆ ಹೋಗ್ಬೇಕು ಬಿಟ್ಟು ಅದೇ ಗತೆ ಅಲ್ಲಿ ಕೊಡ್ರಿ ಅಂತಾರೆ. ಕೆಲವು ಇಸ್ಕೊಳಲ್ಲ, ಕೆಲವು ಕ್ಯೂ ನಿಂತ್ಕೋಬೇಕಾಗುತ್ತೆ. ಮನೆ ಕೆಲಸ ಬಿಟ್ಟು ಕಷ್ಟ ಆಗುತ್ತೆ. ಅವು ಕೊಟ್ಟರೆ ಮಾತ್ರೆಗೆ ಆಕತಿ, ಮನೆ ಖರ್ಚಿಗೆ, ಹುಡ್ರಿ ಎದ್ಕರ ಕೇಳಿದರೆ ಬೇಕಾಕತಿ, ರೇಷನಿಗೆ ಬೇಕಾಕತ್ ಸರ್. ಕಷ್ಟ ಆಗುತ್ತೆ. ಇಲ್ಲ ಸರ್, ಬಿದ್ದಿಲ್ಲ. ಮೊನ್ನೆ 1 ತಿಂಗಳದ್ದು ಹಾಕ್ಯಾರ ಅಷ್ಟೇ ಸರ್. 3 ತಿಂಗಳದಿಂದ ಹಾಕಿದ್ದಿಲ್ಲ. ನಮಗೆ ಭಾಳ ತೊಂದರೆ ಆಗೈತೆ ಸರ್. ಈಗ ತೊಂದರೆ ಅನ್ನೋದೇನು ಅದು ಬರ್ತಿತ್ತು, ಹೆಂಗೆ ಜೀವನ ನಡೀತಿತ್ತು. ಈಗ ಭಾಳ ಎಡವಟ್ಟಾಗಿಬಿಟ್ಟೈತಿ. ಈಗ ಮತ್ತೇನು ಹೊಸದಾಗಿ ಅಪ್ಲಿಕೇಶನ್ ಹಾಕಂತ ಹೇಳ್ತಿದಾರಲ್ಲಮ್ಮ? ನೋಡ್ರಿ, ಅಪ್ಲಿಕೇಶನ್ ವಾಪಸ್ ಬಂದು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಈಗ ನಮಗೆ ಓಡಾಡೋಕ್ಕಾಗ್ತಾ ಇಲ್ಲ. ನಮಗೆ ಈಗ ಹೋಗಿ ಹೆಬ್ಬಟ್ಟು ಕೊಡ್ಬೇಕಂತಂದ್ರೆ ಎಷ್ಟು ತ್ರಾಸ ಆಕತ್ರಿ ಹೇಳ್ರಿ. ಮತ್ತೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕು. ಮತ್ತೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅಂತಂದರೆ ಬೇರೆ ಹೋಗಿ ಕೊಟ್ಟು ಬಂದ್ರೆ ನಡೀತೈತೆ ಅಂದ್ರೆ ಅದನ್ನೂ ಇಲ್ಲ. ನಾವೇ ಹೋಗ್ಬೇಕಂತಂದ್ರೆ ನನ್ನ ಕಡೆಯಿಂದ ಬರೋಕ್ಕೂ ಆಗಲ್ಲ. ಹ್ಞೂ ರೀ. ಹೋಗಿ ಅಲ್ಲಿ ಬ್ಯಾಂಕಿಗೆ ಹೋಗಿ ನಮಗೆ ಹೆಬ್ಬಟ್ಟು ಕೊಡೋದು ಮಾಡೋದು ನಮಗೆ ಆಗೋದಿಲ್ಲ ಸಹ. ಅದಕ್ಕೆ ಭಾಳ ಕಷ್ಟ ಆಗುತ್ತೆ. ಇದರಿಂದ ಸ್ವಲ್ಪ ಏನಾದ್ರು ಅನುಕೂಲ ಆಗ್ತೈತಾ ದುಡ್ಡು ಅಮೌಂಟ್ ಬರ್ತದ್ರಿಂದ? ಹ್ಞೂ ರೀ, ನಮಗೆ ಮಂತ ನಡೀತೈತ್ರಿ. ಅದರಿಂದ ನಮ್ಮ ಜೀವನ ನಡಿಬೇಕಲ್ಲ. ಈಗ ನೋಡಿ ಎಷ್ಟು ತ್ರಾಸಾಗೈತೆ ಅಂದ್ರೆ ನಮ್ದು ಹೇಳ್ಬಾರ್ದು. ಭಾಳ ಕಷ್ಟ ಆಕೈತೆ ಸರ್. ಇಲ್ಲಿ ಭಾಳ ಕಷ್ಟ ಆಕೈತೆ. ಆದರೂ
ನಿಲ್ಲಿಸಬಾರ್ದು ಅಂತ ನಮ್ಮ ಅಭಿಪ್ರಾಯ ಇದು. ಮುಂದೆ ಆಗತ್ತೆ ಹಂಗೆ ಕಂಟಿನ್ಯೂ ಮಾಡಲಿ ಅಂತ. 2 ವರ್ಷಕ್ಕೆ ಮತ್ತೆ ನಾವು ಎಲ್ಲಿ ಅಂತ ಓಡಾಡಣ್ರಿ? ಯಾರಂತ ನಾವು ಹೆಬ್ಬಾಳುಗಳು ಜಾಸ್ತಿ, ನಾವು ಓದ್ದಾರಲ್ಲ, ಯಾರ ಹತ್ರ ಹೋಗ್ಬೇಕು, ಇವ್ರ ಹತ್ರ ಹೋಗ್ಬೇಕು, ಅವ್ರನ್ನ ಕೇಳ್ಬೇಕು. ನಾವು ಭಾಳ ಸಮಸ್ಯೆ ಆಗ್ತಾ ಇದ್ದು ಭಾಳ. ಈ 2 ವರ್ಷಕ್ಕೆ ಯಾಕೆ ನಿಲ್ಲಿಸ್ತಾರೆ ಈಗ? ಇಷ್ಟು ದಿನ ಅಪ್ಲಿಕೇಶನ್ ಹಾಕ್ಬೇಕಂತ ಏನು ಮಾಡ್ತಿದ್ದಾರೆ? ಆಗ್ಲಿ ಅಲ್ಲ ಸರ್, ನಾವು ಓದ್ದಾರೇನ ಹೋಗ್ತಾರ, ಓದ್ದಾರ ನಾವು ಏನು ಮಾಡೋಣ? ನಮ್ಗೆ ಏನು ಗೊತ್ತಾಗಲ್ಲ, ಮುಂದಿಂದು ಏನು ಗೊತ್ತಿಲ್ಲ. ಈಗ ಮುಂದೆ ಸಿದ್ದರಾಮಯ್ಯ ಹೆಂಗೆ ನಡೆಸಿ ಇವ್ರನ್ನ ಹಂಗೆ ನಡ್ಸ್ಕೊಂಡು ಹೋಗೋಣ. ಎಲ್ಲಿ ಹೋಗಿ ಅಪ್ಲಿಕೇಶನ್ ಕೊಟ್ಟು ನಾವು ಕೆಲಸ ಬಗ್ಸಿ ಬಿಟ್ಟು ಅವ್ರಿಗೆ ಕೊಟ್ಕೊಂತ ನಾವೆಲ್ಲ ಅಲ್ಲಾಡ್ದಕ್ಕೆ ಬಡವ್ರ ಬಗ್ರಿಗೆ ನಮಗೆ ಆತಕ್ನಾರೆ ಬರ್ತಿತ್ತು. ಈಗ 3 ತಿಂಗಳಿಂದ ಬಿದ್ದಿಲ್ಲ ಗುರುವಲಕ್ಷ್ಮಿದು ಯಾರಿಗೂ. ಈಗ ಒಪ್ಲಾಗ ಅಪ್ಲಿಕೇಶನ್ ಎಲ್ಲಿ ಹಾಕಕ್ಕೆ ಹೋಗೋಣ? ಫಸ್ಟಿಗೆ ಹೆಂಗೆ ಕೊಡ್ತಿದ್ರು ಹಾಕ್ತಿದ್ರು ಹಂಗೆ ಹಾಕ್ಬೇಕು ಅವರು. ಎಲ್ಲದಕ್ಕೂ ಅನುಕೂಲ, ಬಡವ್ರ ಬಗ್ರಿಗೆ ಎಲ್ಲರಿಗೂ ಅನುಕೂಲನೇ ಐತೆ ಸಾ ಇದು. ಈಗ ಮತ್ತೆ ಇನ್ನೊಂದು 1.5 ವರ್ಷ ಆದರೆ ಮತ್ತೆ ಅದು ಹಾಕಲ್ಲ, ಮುಗೀತಲ್ಲಿಗೆ. ಫಸ್ಟಿಗೆ ಹೆಂಗೆ ಹಾಕ್ತಿದ್ರು ಹಂಗೆ ಹಾಕಂತ ಬರಬೇಕು. ಅಯ್ಯೋ ನಾವೇನೋ ರೇಷನಿಗೋ ಮನೆ ಬಾಡಿಗೆಗೋ ಬಡವ್ರ ಬಗ್ರು ಹೆಂಗೋ ಜೀವನ ಮಾಡ್ಕೊಂಡು ಮಕ್ಕಳು ಬುಕ್ಸಿಗಂತ ಅದಕ್ಕೆ ಇದಕ್ಕೆ ಹೆಂಗೋ ಉಪಯೋಗಿಸ್ತಿದ್ವಿ ನಾವು. ತಲೆನೋವು ತಂದಿದ್ದಾರೆ. ನಾವೆಲ್ಲಿ ಕೆಲಸ ಬಗ್ಸಿ ಬಿಟ್ಟು ನಾವು ಅಡುಗೆ ಕೆಲಸಕ್ಕೆ ಹೋಗೋರು ಎಲ್ಲಿ ಬಿಟ್ಟು ಹೋಗೋಣ ಸರ್ ನಾವು? ಸರ್ ಅದೊಂದು ಅವರು ಏನು ಕಂಟಿನ್ಯೂ ಮಾಡ್ತಿದ್ದಾರಲ್ಲ, ಯಾರಿಗೆ ಹೆಂಗೆ ಬರ್ತೈತೆ ಆ ಥರ ಹಾಕೊಂಡು ಹೋದ್ರೆ ಎಲ್ಲರಿಗೂ ಜನಗಳಿಗೆ ಅನುಕೂಲ ಆಗುತ್ತೆ. ಈಗ ಏನಂದರೆ ಎಲ್ಲರಿಗೂ ಯಾವುದೋ ಹಳೇದು 1 ತಿಂಗಳು 2 ತಿಂಗಳು ಬ್ಯಾಲೆನ್ಸ್ ಇರ್ಬೋದು ಅಷ್ಟೇ. ಅದೆಷ್ಟು ಹಾಕಂತ ಹೋಗಿ ಮತ್ತೆ ಜನಗಳು ಕಾಯಿಸ್ದಂಗೆ ಅವರು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಅದೇನೈತೆ ಸ್ಕೀಮು ಅದರ ಹಾಕೊಂಡು ಹೋದರೆ ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಈಗ ಬಡವರು ಇರ್ತಾರೆ, ಕೂಲಿ ಕೆಲಸ ಮಾಡೋರು ಇರ್ತಾರೆ, ಎಲ್ಲ ಬಿಟ್ಟು ಅದಕ್ಕಂತಲೇ ಕೆಲಸ ಬಸ್ಸೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಸರ್. ಹಂಗಾಗಿ ಅವ್ರೇನು ಹಾಕ್ತಾರೆ ಅದೇನೈತಿ ಬಡವರಿಗೆ ಈ ಥರ ಕಂಟಿನ್ಯೂ ಮಾಡ್ಕೊಂಡು ಅದೆಷ್ಟು ದಿವಸ ಹಾಕೋದೈತೆ ಹಾಕಿದರೆ ಒಳ್ಳೇದು ಅನ್ಸುತ್ತೆ. ಮನೆ ಕೆಲಸ ಬದುಕು ಬಿಟ್ಟು ಮಕ್ಕಳು ಮರಿ ಬಿಟ್ಟು ಹೋಗೋದು ಬರೋದು, ಅಲ್ಲಿ ನಿಂತ್ಕೊಳ್ಳೋದು ಬಿಸಿಲಾಗ, ಅವರು ಸರೋವರಿಲ್ಲ ಅನ್ನೋದು, ನಾವು ಮತ್ತೆ ವಾಪಸ್ ಮನೆಗೆ ಬರೋದು, ಮತ್ತೆ ಹೋಗೋದು ಮತ್ತೆ ಬರೋದು, ಅದೆಲ್ಲ ಏನು ಬೇಡ್ರಿ. ನಮಗೆ ಮೊದಲಾಗ ಹೆಂಗಿತ್ತು ಇನ್ನೂ 2 ವರ್ಷದ ತನಕ ನಮಗೆ ಅದೇ ರೀತಿನೇ ಮಾಡಿಕೊಟ್ರಿ. ಆಮೇಲೆ ಎಷ್ಟೆಲ್ಲ ಅನುಕೂಲ ಆಗುತ್ತಮ್ಮ ನಿಮಗೆ ಇದು 2,000 ರೂಪಾಯಿ? ಆಗೈತೆ ರೀ, ಮಕ್ಳಿಗೆ ಅನುಕೂಲ ಆಗೈತೆ. ಹೆಣ್ಮಕ್ಳಿಗೆ ಕೊಟ್ಟಿವಿ, ಹೆಣ್ಮಕ್ಳಿಗೆ ದಾರಿ ಮಾಡಿಕೊಟ್ಟಿವಿ, ನಾವು ಮನೆಗೆ ಬಳಸ್ಕೊಂಡೀವಿ. ಮತ್ತೇನೇ ಅನುಕೂಲ ಆಗೈತೆ ರೀ, ಇಲ್ಲ ಅಂತಲ್ಲ. ನೋಡಿರಿ ನಮಗೆ ಮೊದಲು ಹೆಂಗಿತ್ತು ಹಂಗೆ ಮಾಡಿಕೊಟ್ಬಿಡ್ರಿ ಸಾಕು. ರೇಷನ್ಗೆ, ಆಸ್ಪತ್ರೆಗೆ, ನಮ್ಮ ಗುಳಿಗೆಗೆ ಎಲ್ಲದಕ್ಕೂ ಅನುಕೂಲ ಇತ್ತು ರೀ. ಈಗ 2-3 ತಿಂಗಳು ಹತ್ರ ನಿಂತು ಬಿಡತ್ತಿ, ಅದು ಸ್ವಲ್ಪ ಬರಂಗೆ ಮಾಡಿಕೊಡ್ರಿ.